ಶ್ರೀ ಗುರುಭ್ಯೋ ನಮಃ. ದೇಶದ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ, ಆರೋಗ್ಯದ ಬಗ್ಗೆ ಕಳಕಳಿ ಇರುವಂತಹ ನಮ್ಮ ಊರಿನ ಒಂದಿಷ್ಟು ಸಜ್ಜನರ ಸಹಯೋಗದೊಂದಿಗೆ ಸಮಿತಿ ರೂಪೀಕರಣಗೊಂಡು ಆಯುಷ್ ಹಬ್ಬ ಎಂಬಂತಹ ಒಂದು ಒಳ್ಳೆಯ ಒಂದು ಸಂದೇಶಾತ್ಮಕವಾದಂತಹ ಒಂದು ಉತ್ಸವವನ್ನು ಸಂಘಟಿಸಿದ್ದಕ್ಕಾಗಿ ಮೊದಲಾಗಿ ಸಂಘಟಕರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ, ನಮ್ಮ ಪ್ರಾಚೀನ ಋಷಿ ಮುನಿಗಳು ಇಡೀ ಜಗತ್ತಿನ ಕಲ್ಯಾಣಕ್ಕಾಗಿ ದುಡಿಯಬೇಕಾದ ಸಹೃದಯಿ ವ್ಯಕ್ತಿಗಳ, ಆರೋಗ್ಯವಂತ ವ್ಯಕ್ತಿಗಳ ನಿರ್ಮಾಣಕ್ಕಾಗಿ ಒಳ್ಳೆಯ ಸಾಧನೆಯನ್ನು ಮಾಡಿ ನಮಗೆ ಒಂದು ದಾರಿಯನ್ನು ತೋರಿಸಿಕೊಟ್ಟಿದ್ದಾರೆ. ಅಂತಹ ಒಳ್ಳೆಯ ದಾರಿಗಳೆಲ್ಲದರ ಒಂದು ಸಂಯುಕ್ತವಾದಂಥ ಒಂದು ವ್ಯವಸ್ಥೆ ಆಯುಷ್ ಎಂಬಂಥದ್ದು. ಅದು ಆಯುರ್ವೇದ, ಯೋಗ, ಯುನಾನಿ, ಸಿದ್ಧ ಮತ್ತು ಹೋಮಿಯೋಪತಿಕ್ ಎಲ್ಲವನ್ನು ಒಳಗೊಂಡಂತೆ ಬಹಳ ಹೆಸರಲ್ಲೇ ಒಳ್ಳೆಯ ಸ್ವಾರಸ್ಯ ಇದೆ. ಆಯುಷ್ ಸ್ವಲ್ಪ ಹೆಚ್ಚಾದರೆ ಆಯುಷ್ಯವನ್ನು ಚೆನ್ನಾಗಿ ಬಳಸಲಿಕ್ಕಾಗಿರುವಂತಹ ಒಳ್ಳೆಯ ದಾರಿಗಳು ಈ 5 ವ್ಯವಸ್ಥೆಗಳ ಒಕ್ಕೂಟ. ಅದರ ವಿಚಾರವನ್ನು ಜನಗಳಿಗೆ ಮುಟ್ಟಿಸುವ ದೃಷ್ಟಿಯಿಂದ ಈ ಕಾರ್ಯಕ್ರಮ ಒಂದು ಒಳ್ಳೆಯ ರೀತಿಯ ಕಾರ್ಯಯೋಜನೆಯ ಮೂಲಕ ಸಮಾಜವನ್ನು ಸೇವಿಸ್ತಾ ಇದೆ. ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅಂತ ಕೇಳಿದ್ದೇವೆ ನಾವು. ಶರೀರ ಇದ್ದರೆ ಯಾವ ಕಾರ್ಯ ಸಾಧನೆ ಮಾಡಲಿಕ್ಕೂ ನಮಗೆ ಸಾಧ್ಯವಾಗಿದೆ. ಹಾಗಾಗಿ ಶರೀರವನ್ನು ಚೆನ್ನಾಗಿ ಇಟ್ಕೊಳ್ಬೇಕಾದರೆ ಆಯುಷ್ಯವಂತನೂ ಆರೋಗ್ಯವಂತನೂ ಆಗಿರುವನು ಬೇಕು. ಆರೋಗ್ಯ ಶರೀರದ್ದು ಮತ್ತು ಮನಸ್ಸಿಂದು ಆಗಬೇಕು. ಮನ ಏವ ಮನುಷ್ಯಾನಾಂ ಕಾರಣಂ ಬಂಧ ಮೋಕ್ಷಯೋ ಅಂತ ಹೇಳಿದೆವು. ಹಾಗಾಗಿ ಮನಸ್ಸಿನ ಆರೋಗ್ಯ ಮತ್ತು ಶಾರೀರಿಕ ಆರೋಗ್ಯವನ್ನು ಗುರಿಯಾಗಿಟ್ಟುಕೊಂಡು ಭಾರತೀಯ ಸಂಸ್ಕೃತಿಯೇ ಬಹಳ ಎಚ್ಚರಿಕೆಯನ್ನು ನೀಡುತ್ತಾ ನಮ್ಮ ಬದುಕನ್ನು ಕಟ್ಟಲಿಕ್ಕಾಗೊಂದು ದಾರಿ ಮಾಡಿಕೊಟ್ಟಿದ್ದಾರೆ. ಅಂತಹ ಒಳ್ಳೆಯ ಕಾರ್ಯಕ್ರಮವನ್ನು ಜನಗಳಿಗೆ ಜಾಗೃತಿ ಮಾಡುವ ಮೂಲಕ ದೇಶ ಸೇವೆ ಮಾಡುವಂಥ ಕಾರ್ಯವೆಂದು ಇದನ್ನು ನಾವು ಬೆಂಬಲಿಸ್ತೇವೆ. ಹಾಗಾಗಿ ಇಂತಹ ಕಾರ್ಯಗಳ ಮೂಲಕ ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ನಾವೆಲ್ಲ ಜಾಗೃತರಾಗಿ ಕೆಲಸ ಮಾಡೋಣ. ಇಡೀ ಸಮಾಜವನ್ನು ಜಾಗೃತಿ ಮಾಡುವ ಅವಶ್ಯಕತೆಯೂ ಇದು. ನಾವು ಬದುಕಿರುವಷ್ಟು ಕಾಲಕ್ಕೆ ಮಾತ್ರ ಸೀಮಿತವಾಗಿರುವುದಲ್ಲ ಈ ಪರಿಸರ. ನಮ್ಮ ಪೂರ್ವಜರು ಬದುಕಿ ನಮ್ಮನ್ನು ಬದುಕುವ ಒಂದು ದಾರಿಯನ್ನು ನಿರ್ಮಾಣ ಮಾಡಿ ನಮಗೆ ಬಿಟ್ಟುಕೊಟ್ಟಿದ್ದಾರೆ. ಇದನ್ನು ಮುಂದಿನ ಪೀಳಿಗೆಗೆ ನಾವು ಚೆನ್ನಾಗಿ ಹಸ್ತಾಂತರಿಸುವ ಹೊಣೆಗಾರಿಕೆ ನಮ್ಮದು. ಹಾಗಾಗಿ ನಮ್ಮ ಈ ಸುಂದರವಾದ ಶುದ್ಧವಾದ ಪ್ರಕೃತಿಯ ಸಂರಕ್ಷಣೆ ನಮ್ಮ ಕರ್ತವ್ಯ. ಗಿಡ ಮರಗಳನ್ನು ಧಾರಾಳವಾಗಿ ನೆಡಬೇಕು. ಅಷ್ಟು ಮಾತ್ರವಲ್ಲ, ಪ್ಲಾಸ್ಟಿಕ್ನಂತಹ ಪ್ರಕೃತಿಯ ಮೇಲೆ ಕೆಟ್ಟ ಪರಿಣಾಮ ಆಗುವಂಥ ಪ್ಲಾಸ್ಟಿಕ್ನ ಬಗ್ಗೆಯೂ ನಾವಿಲ್ಲಿ ಸೇರಿರುವವರೆಲ್ಲ ಒಂದು ಮಹಾ ಸಂಕಲ್ಪವನ್ನೇ ಮಾಡಬೇಕು. ಯಾಕೆಂದರೆ ನಮ್ಮ ನಂತರದ ಹುಟ್ಟಿ ಬರಲಿಕ್ಕಿರುವಂತಹ ಮನುಷ್ಯರಿಗೆ ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿಗಳಿಗೂ ಅತ್ಯಂತ ಅಪಾಯ ಕೊಡುವಂತಹದ್ದು ಪ್ಲಾಸ್ಟಿಕ್ಕು. ಈ ನಿಟ್ಟಿನಲ್ಲಿ ಸಾಧ್ಯವಾದಷ್ಟು ಪ್ರಕೃತಿಯ ಸಂರಕ್ಷಣೆಗೆ ಈ ವಿಚಾರಗಳ ಮನನ ಮಾಡಿಕೊಂಡು ಮುಂದುವರಿಬೇಕೆಂಬ ಅಭಿಪ್ರಾಯವೂ ಈ ಸಂದರ್ಭದಲ್ಲಿ ಮಂಡಿಸುತ್ತಾ, ಜೀವರಾಶಿಗಳ ಅಭ್ಯುದಯಕ್ಕಾಗಿ ನಾವೆಲ್ಲ ಆರೋಗ್ಯವಂತರಾಗಿರಬೇಕು. ಅದಕ್ಕಾಗಿ ಆಯುಷ್ ಸಂಸ್ಥೆ ಜನಗಳಿಗೆ ಯಾವ ಸಂದೇಶವನ್ನು ಕೊಡುವ ಉದ್ದೇಶವನ್ನು ಹೊಂದಿಕೊಂಡು ಈ ಕಾರ್ಯಕ್ರಮವನ್ನು ಸಂಯೋಜಿಸಿದಾರೋ ಆ ಉದ್ದೇಶ ಎಲ್ಲರ ಬೆಂಬಲದಿಂದ ಸಾಕಾರವಾಗಲಿ, ದೇವರ ಅನುಗ್ರಹವೂ ಆಗಲಿ, ನಮ್ಮ ಭಾರತದ ಶ್ರೀಮಂತ ಪರಂಪರೆಯನ್ನು ಉಳಿಸಿ ಬೆಳೆಸುವುದಕ್ಕೂ ಇದೊಂದು ಬಲವಾದ ಕಾರ್ಯಕ್ರಮವಾಗಲಿ ಅಂತ ಹೇಳುತ್ತಾ ಕೃಷ್ಣಾರ್ಪಣಮಸ್ತು. ಆಯುಷ್ ಹಬ್ಬ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಆಶೀರ್ವಚನವನ್ನು ನೀಡಿ ಅನುಗ್ರಹಿಸಿದ ಪರಮ ಪೂಜ್ಯರಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕಾಗಿ ಆಯುಷ್ ಹಬ್ಬ 2026 ಆಯೋಜನಾ ಸಮಿತಿಯ ಪದಾಧಿಕಾರಿಗಳಾದ ಡಾಕ್ಟರ್ ಶಿವಪ್ರಸಾದ್ ಶೆಟ್ಟಿ ಬಂಟ್ವಾಳ ಇವರಲ್ಲಿ ಕೇಳಿಕೊಳ್ಳುತ್ತೇನೆ.
ಧನ್ಯವಾದಗಳು.